ವಾಸ್ಕೋ ಡ ಗಾಮಾ. ಅಧ್ಯಾಯ 1. ಶೋಧನೆಯ ಯುಗ. ಹೆನ್ರಿ ಕ್ರಿಸ್ಟೋಫರ್ ಕೊಲಂಬಸ್ 1492ರಲ್ಲಿ ತನ್ನ ಪ್ರಸಿದ್ಧ ಸಮುದ್ರಯಾನವನ್ನು ಮಾಡಿದನು, ಆದರೆ ಅವನು ಹೊರಟ ಉದ್ದೇಶವನ್ನು ಯಾವುದೇ ರೀತಿಯಲ್ಲಿ ಸಾಧಿಸಲಿಲ್ಲ. ಅಜ್ಞಾತ ಸಾಗರದಾದ್ಯಂತ ಅಪಾಯಕಾರಿ ಪ್ರಯಾಣವನ್ನು ಕೈಗೊಂಡ ಅವನ ಉದ್ದೇಶವು ಹೊಸ ಖಂಡವನ್ನು ಕಂಡುಹಿಡಿಯುವುದಲ್ಲ, ಬದಲಾಗಿ ಏಷ್ಯಾಕ್ಕೆ ಸಮುದ್ರ ಮಾರ್ಗವಾಗಿತ್ತು. ಏಷ್ಯಾವು ತನ್ನ ಎಲ್ಲಾ ಶ್ರೀಮಂತ ರತ್ನಗಳು, ಮಸಾಲೆಗಳು ಮತ್ತು ಇತರ ಸಂಪತ್ತನ್ನು ಹೊಂದಿದ್ದು, ಯುರೋಪಿನಿಂದ ಪಶ್ಚಿಮಕ್ಕೆ ನೌಕಾಯಾನ ಮಾಡುವ ಮೂಲಕ ತಲುಪಬಹುದು ಎಂದು ಬಹಳ ಹಿಂದಿನಿಂದಲೂ ಭಾವಿಸಲಾಗಿತ್ತು. ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ನ ಕಾಲದಿಂದಲೂ ಅಟ್ಲಾಂಟಿಕ್ನ ಆಚೆಗಿನ ಒಂದು ಭೂಮಿಯ ಬಗ್ಗೆ ವದಂತಿಗಳಿದ್ದವು, ಅದು ಭಾರತವಲ್ಲ ಎಂದು ಶಂಕಿಸಲಾಗಿತ್ತು. ಕೊಲಂಬಸ್ ತನ್ನ ದಿಟ್ಟ ಸಮುದ್ರಯಾನವನ್ನು ಮಾಡುವ ಮೊದಲೇ ಭಾರತಕ್ಕೆ ಈ ಮಾರ್ಗವನ್ನು ಹೇಗೆ ಕಂಡುಹಿಡಿಯುವುದು ಒಂದು ದೊಡ್ಡ ಒಗಟಾಗಿತ್ತು, ಮತ್ತು ಹಡಗುಗಳನ್ನು ಹೊಂದಿದ್ದ ಮತ್ತು ತಮ್ಮ ವಾಣಿಜ್ಯದಲ್ಲಿ ಹೆಮ್ಮೆಪಡುವ ಯುರೋಪಿಯನ್ ರಾಷ್ಟ್ರಗಳೆಲ್ಲರೂ ಅದನ್ನು ಮೊದಲು ಕಂಡುಕೊಳ್ಳಲು ಉತ್ಸುಕರಾಗಿದ್ದರು. ಆದ್ದರಿಂದ ಕೊಲಂಬಸ್ ಅನೇಕ ಅಪಾಯಗಳ ಮೂಲಕ ಸುರಕ್ಷಿತವಾಗಿ ಹಾದುಹೋದ ನಂತರ ಸ್ಯಾನ್ ಸಾಲ್ವಾಡಾರ್ ಮತ್ತು ನಂತರ ಕ್ಯೂಬಾ ಮತ್ತು ಹೈಟಿಯ ಸುಂದರವಾದ ದ್ವೀಪವನ್ನು ಕಣ್ಣಿಟ್ಟಾಗ, ಅವನು ಬಹುಕಾಲದಿಂದ ಬಯಸಿದ್ದ ಆವಿಷ್ಕಾರವನ್ನು ಮಾಡಿದ್ದೇನೆ ಎಂದು ಅವನಿಗೆ ವಿಶ್ವಾಸವಿತ್ತು, ಅದಕ್ಕಾಗಿ ಅವನು ಇಡೀ ಜಗತ್ತಿಗೆ ಅಸೂಯೆಪಡುತ್ತಾನೆ. ಅವನು ಏಷ್ಯಾವನ್ನು ಕಂಡುಕೊಂಡಿದ್ದಾನೆ ಮತ್ತು ಭಾರತವು ಹೆಚ್ಚು ದೂರದಲ್ಲಿಲ್ಲ ಎಂದು ಅವನಿಗೆ ಸಂಪೂರ್ಣವಾಗಿ ಖಚಿತವಾಗಿತ್ತು. ಮತ್ತು ನಂತರ ಅವನು ಮಾಡಿದ ಸಮುದ್ರಯಾನಗಳಲ್ಲಿ ಜಮೈಕಾ ಮತ್ತು ನಾವು ದಕ್ಷಿಣ ಅಮೆರಿಕ ಎಂದು ಕರೆಯುವ ಉತ್ತರ ಕರಾವಳಿಯನ್ನು ಕಂಡುಹಿಡಿದಾಗ, ಸ್ವಲ್ಪ ದೂರದ ಹುಡುಕಾಟವು ಅವನನ್ನು ಹಿಂದೂಸ್ತಾನ್ನ ಪ್ರಸಿದ್ಧ ತೀರಕ್ಕೆ ಕರೆದೊಯ್ಯುತ್ತದೆ ಎಂದು ಅವನಿಗೆ ಇನ್ನೂ ಹೆಚ್ಚು ಮನವರಿಕೆಯಾಯಿತು. ಕೊಲಂಬಸ್ ತನ್ನ ಮರಣದ ದಿನದವರೆಗೂ ಅದು ಏಷ್ಯಾದ ಒಂದು ಬದಿಯಾಗಿದೆ, ಹೊಸ ಭೂಮಿಯಲ್ಲ ಎಂದು ನಂಬಿದ್ದನು, ಮತ್ತು ಅವನು ಭಾರತದ ಬಳಿ ಮುಟ್ಟಿದ್ದಾನೆ ಎಂಬುದರ ಬಗ್ಗೆ ಅವನಿಗೆ ತುಂಬಾ ಸಂದೇಹವಿತ್ತು. ಅವನು ಬಂದಿಳಿದ ಸ್ಥಳಗಳ ಜನರನ್ನು ಭಾರತೀಯರು ಎಂದು ಕರೆದನು. ನಮ್ಮ ಖಂಡದ ಆರಂಭಿಕ ನಿವಾಸಿಗಳು ಇನ್ನೂ ತಿಳಿದಿರುವ ಹೆಸರು ಇದು. ಕೊಲಂಬಸ್ ಪ್ರಯಾಣ ಮುಗಿದ ಕೆಲವು ವರ್ಷಗಳ ನಂತರವೇ ಯುರೋಪ್ ಹೊಸ ಮತ್ತು ಅಜ್ಞಾತ ಖಂಡವನ್ನು ತಲುಪಿದ್ದಾನೆಂದು ಕಂಡುಕೊಂಡಿತು. ಏತನ್ಮಧ್ಯೆ ಅವನು ಮರಳಿ ತಂದ ಸಾಹಸ, ಪ್ರಣಯ ಮತ್ತು ಅನ್ವೇಷಣೆಯ ಕಥೆ, ಸಮುದ್ರದಾದ್ಯಂತ ಅವನು ಕಂಡುಕೊಂಡ ಸುಂದರವಾದ ದ್ವೀಪಗಳು, ವಿಚಿತ್ರ ಜನರು ಮತ್ತು ಪದ್ಧತಿಗಳ ಬಗ್ಗೆ ಅವನು ನೀಡಿದ ಖಾತೆಗಳು ಮತ್ತು ಅವನ ಸಮುದ್ರಯಾನದಿಂದ ಅವನು ಗಳಿಸಿದ ಮಹಾನ್ ಖ್ಯಾತಿ, ತನಗಾಗಿ ಮಾತ್ರವಲ್ಲದೆ ಅವನ ಧೈರ್ಯಶಾಲಿ ಉದ್ದೇಶದಲ್ಲಿ ಅವನಿಗೆ ಉದಾರವಾಗಿ ಸಹಾಯ ಮಾಡಿದ ಉತ್ತಮ ಸಾರ್ವಭೌಮರಾದ ಫರ್ಡಿನ್ಯಾಂಡ್ ಮತ್ತು ಇಸಾಬೆಲ್ಲಾ ಅವರಿಗೆ ಯುರೋಪಿನಲ್ಲಿ ಅತ್ಯಂತ ಉತ್ಸಾಹಭರಿತ ಉತ್ಸಾಹ ಮತ್ತು ಸಂವೇದನೆಯನ್ನು ಸೃಷ್ಟಿಸಿತು. ಅವನನ್ನು ಗೌರವಗಳಿಂದ ತುಂಬಿಸಲಾಯಿತು, ಮತ್ತು ಸ್ಪೇನ್ನ ಪ್ರತಿಯೊಂದು ಭಾಗದಲ್ಲೂ ಅವನನ್ನು ಒಬ್ಬ ಮಹಾನ್ ವಿಜಯಶಾಲಿಯಂತೆ ಸ್ವೀಕರಿಸಲಾಯಿತು. ಸ್ಪೇನ್ ಅವನ ಸಾಧನೆಗಳ ಬಗ್ಗೆ ತುಂಬಾ ಹೆಮ್ಮೆಪಡುತ್ತಿತ್ತು ಮತ್ತು ಇತರ ರಾಷ್ಟ್ರಗಳು ಅವನ ಯಶಸ್ಸಿನ ಪರಿಣಾಮವಾಗಿ ಅವಳು ಪಡೆದ ಪ್ರತಿಷ್ಠೆ ಮತ್ತು ಆಸ್ತಿಯ ಬಗ್ಗೆ ತುಂಬಾ ಅಸೂಯೆಪಟ್ಟವು. ಕೊಲಂಬಸ್ ತನ್ನ ಆವಿಷ್ಕಾರಗಳಿಗೆ ಕೆಲವು ವರ್ಷಗಳ ಮೊದಲು ತನ್ನ ದುಡುಕಿನ ಮತ್ತು ಮೂರ್ಖ ಯೋಜನೆಯಾಗಿ ಕಂಡುಬಂದಿದ್ದರಲ್ಲಿ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದ ಸಾರ್ವಭೌಮರಲ್ಲಿ ಪೋರ್ಚುಗಲ್ನ ರಾಜ ಡಾಮ್ ಜಾನ್ ದಿ ಸೆಕೆಂಡ್ ಕೂಡ ಒಬ್ಬನಾಗಿದ್ದನು, ಆದರೆ ಅವನ ಅರ್ಜಿಯನ್ನು ನಿರಾಕರಿಸಲಾಯಿತು. ಈಗ ಪೋರ್ಚುಗಲ್ನ ಸಣ್ಣ ರಾಜ್ಯವು ಆವಿಷ್ಕಾರಗಳನ್ನು ಮಾಡುವಲ್ಲಿ ಸ್ಪೇನ್ನ ಪ್ರತಿಸ್ಪರ್ಧಿಯಾಗಿತ್ತು. ವಾಸ್ತವವಾಗಿ ಅವಳು ಸ್ಪೇನ್ಗಿಂತ ಕಡಿಮೆ ಶ್ರೀಮಂತ ಮತ್ತು ಕಡಿಮೆ ಶಕ್ತಿಶಾಲಿಯಾಗಿದ್ದರೂ ಅವಳು ಸಮುದ್ರದಲ್ಲಿ ಹೆಚ್ಚಿನ ವಿಜಯಗಳನ್ನು ಪಡೆದಿದ್ದಳು. ಕೊಲಂಬಸ್ನ ಮೊದಲ ಸಮುದ್ರಯಾನಕ್ಕೆ ಸುಮಾರು 80 ವರ್ಷಗಳ ಮೊದಲು ಪೋರ್ಚುಗಲ್ನಲ್ಲಿ ಡಾಮ್ ಹೆನ್ರಿ ಎಂಬ ಧೈರ್ಯಶಾಲಿ ಮತ್ತು ಉದ್ಯಮಶೀಲ ರಾಜಕುಮಾರ ವಾಸಿಸುತ್ತಿದ್ದನು. ಅವನು ಆಳುವ ರಾಜನ 5ನೇ ಮಗನಾಗಿದ್ದನು ಮತ್ತು ಚಿಕ್ಕವನಿದ್ದಾಗ ಮೂರ್ಗಳ ವಿರುದ್ಧದ ಯುದ್ಧಗಳಲ್ಲಿ ವೀರಾವೇಶದಿಂದ ಹೋರಾಡಿದ್ದನು. ತನ್ನ ದೇಶಕ್ಕೆ ಶಾಂತಿ ಮರಳಿದಾಗ ಭೌಗೋಳಿಕತೆ ಮತ್ತು ಖಗೋಳಶಾಸ್ತ್ರದ ಉತ್ಸಾಹಿ ವಿದ್ಯಾರ್ಥಿಯಾಗಿದ್ದ ಡಾಮ್ ಹೆನ್ರಿ ತನ್ನ ತಂದೆಯ ಆಸ್ಥಾನದಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡುವ ಬದಲು ಆವಿಷ್ಕಾರದ ದಂಡಯಾತ್ರೆಗಳನ್ನು ಪ್ರೋತ್ಸಾಹಿಸುವ ಮತ್ತು ಹೊಂದಿಸುವಲ್ಲಿ ಅದನ್ನು ಕಳೆದನು. ಅವನು ಸ್ವತಃ ಆಫ್ರಿಕಾದ ಉತ್ತರ ದೇಶಗಳಿಗೆ ಭೇಟಿ ನೀಡಿದ್ದನು, ಮತ್ತು ಅವನು ಸಮುದ್ರಯಾನಗಳತ್ತ ಗಮನ ಹರಿಸಲು ಒಂದು ಕಾರಣವೆಂದರೆ ಮೂರ್ಗಳು ತಾನು ಗಮನಿಸಿದಂತೆ ದಂತ ಮತ್ತು ಚಿನ್ನದ ಧೂಳನ್ನು ಎಲ್ಲಿಂದ ಪಡೆದರು ಮತ್ತು ಅವು ಮರುಭೂಮಿಯ ಆಚೆಯಿಂದ ಬಂದವು ಎಂದು ಕಂಡುಹಿಡಿಯಲು ಅವನು ಆಸಕ್ತಿ ಹೊಂದಿದ್ದನು. 1412ರಲ್ಲಿ ಆಫ್ರಿಕಾದ ಪಶ್ಚಿಮ ಕರಾವಳಿಯನ್ನು ಅನ್ವೇಷಿಸಲು ಡಾಮ್ ಹೆನ್ರಿ ಕಳುಹಿಸಿದ ದಂಡಯಾತ್ರೆಯು ಆಧುನಿಕ ರಾಷ್ಟ್ರವು ಕೈಗೊಂಡ ಆವಿಷ್ಕಾರದ ಮೊದಲ ಸಮುದ್ರಯಾನವಾಗಿದೆ ಎಂದು ಹೇಳಲಾಗುತ್ತದೆ. ಇದರ ನಂತರ ಅವನು ಅನೇಕ ದಂಡಯಾತ್ರೆಗಳನ್ನು ಸ್ಥಾಪಿಸಿ ಕಳುಹಿಸಿದನು. ಇವುಗಳಲ್ಲಿ ಮೊದಲನೆಯದು ಮಡೈರಾ ದ್ವೀಪಗಳ ಮೇಲೆ ಬಂದಿತು. ಅದರಲ್ಲಿ ಪೋರ್ಚುಗೀಸ್ ನಾಯಕ ಸಂತೋಷಪಟ್ಟನು, ಏಕೆಂದರೆ ಅವನು ಅವುಗಳನ್ನು ಕಂಡುಕೊಂಡ ಮೊದಲ ಯುರೋಪಿಯನ್ ಎಂದು ಅವನು ಭಾವಿಸಿದನು. ಆದಾಗ್ಯೂ ಹಲವು ವರ್ಷಗಳ ಹಿಂದೆ ಮತ್ತು ಬಹಳ ಪ್ರಣಯ ರೀತಿಯಲ್ಲಿ ಮಡೈರಾಗಳನ್ನು ಕಂಡುಹಿಡಿಯಲಾಯಿತು.
ರಾಬರ್ಟ್ ಮಾಚಿನ್ ಎಂಬ ಪ್ರಕಾಶಮಾನವಾದ ಮತ್ತು ಧೈರ್ಯಶಾಲಿ ಯುವ ಇಂಗ್ಲಿಷ್ ವ್ಯಕ್ತಿ ಉದಾತ್ತ ಕುಟುಂಬದ ಯುವತಿಯನ್ನು ತೀವ್ರವಾಗಿ ಪ್ರೀತಿಸಿದನು. ಅವನು ಅವಳ ಶ್ರೇಣಿಯಲ್ಲಿ ಸಮಾನನಲ್ಲದ ಕಾರಣ ಅವಳ ಹೆತ್ತವರು ಅವರ ನಡುವೆ ಮದುವೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದರು. ಆದರೆ ಅವಳು ಅವನನ್ನು ಅವನು ಪ್ರೀತಿಸಿದಷ್ಟೇ ಉತ್ಸಾಹದಿಂದ ಪ್ರೀತಿಸುತ್ತಿದ್ದಳು, ಮತ್ತು ಅವಳು ಪ್ರಪಂಚದ ಉಳಿದೆಲ್ಲರಿಗಿಂತ ಅವನನ್ನು ಆದ್ಯತೆ ನೀಡುವುದರಲ್ಲಿ ಪಟ್ಟುಹಿಡಿದಿದ್ದರಿಂದ ಅವಳ ತಂದೆಯ ಅಸಭ್ಯ ದಿನಗಳಲ್ಲಿ ಅಸಾಮಾನ್ಯವಲ್ಲದ ಕೆಲಸವನ್ನು ಮಾಡಿದರೂ ಅವಳನ್ನು ಮುಚ್ಚಿಸಿ ಮಾಚಿನ್ನನ್ನು ಬಂಧಿಸಿ ಜೈಲಿಗೆ ಹಾಕಿದರು. ಸ್ವಲ್ಪ ಸಮಯದ ನಂತರ ಆ ಯುವಕ ಮತ್ತೆ ಹೊರಬರುವಲ್ಲಿ ಯಶಸ್ವಿಯಾದನು, ಮತ್ತು ಅವನು ಮುಕ್ತನಾಗುವ ಮೊದಲೇ ತನ್ನ ಪ್ರೇಯಸಿಯನ್ನು ತನ್ನದಾಗಿಸಿಕೊಳ್ಳಲು ಒಂದು ಯೋಜನೆಯನ್ನು ರೂಪಿಸಲು ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡನು. ಅವನು ತನ್ನ ಸ್ನೇಹಿತರಲ್ಲಿ ಒಬ್ಬನನ್ನು ವರನ ವೇಷದಲ್ಲಿ ಅವಳ ಮನೆಗೆ ಕರೆತರುವಲ್ಲಿ ಯಶಸ್ವಿಯಾದನು. ಅವನು ತನ್ನ ನಿಜವಾದ ಪಾತ್ರವನ್ನು ಅವಳಿಗೆ ತಿಳಿಸಿದನು ಮತ್ತು ಅವಳ ನಿಷ್ಠಾವಂತ ಪ್ರೇಮಿ ನಿರ್ಧರಿಸಿದ ಯೋಜನೆಯನ್ನು ಅವಳಿಗೆ ಹೇಳಿದನು. ಇದಕ್ಕೆ ಅವಳು ಸಿದ್ಧ ಒಪ್ಪಿಗೆ ನೀಡಿದಳು. ಒಂದು ದಿನ ಅವಳು ತಾಜಾ ಗಾಳಿಯನ್ನು ಪಡೆಯುವ ನೆಪದಲ್ಲಿ ವರನ ಉಪಸ್ಥಿತಿಯಲ್ಲಿ ಸವಾರಿ ಮಾಡಿದಳು. ಗಾಡಿಯನ್ನು ವೇಗವಾಗಿ ತೀರಕ್ಕೆ ಓಡಿಸಲಾಯಿತು.